ನಮಸ್ಕಾರ. ಮುಂಬೈ ವಿರುದ್ಧ ಗೆಲ್ಲುವ ಪಂದ್ಯ ಕಲ್ಕತ್ತಾ ಸೋತ ಬಳಿಕ ಕೋಪಗೊಂಡರು ಅಜಿಂಕ್ಯ ರಹಾನೆ. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಮುಂಬೈ ವಿರುದ್ಧ ಕೆಕೆಆರ್ ಸೋತ ಬಳಿಕ ನಾಯಕ ಅಜಿಂಕ್ಯ ರಹಾನೆ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ ಟಾಟಾ IPL 2026ರ ಎರಡನೇ ಪಂದ್ಯದಲ್ಲಿ ಕಲ್ಕತ್ತಾ ಮುಂಬೈ ವಿರುದ್ಧ 6 ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ ಟೂರ್ನಿಯನ್ನ ಶುಭಾರಂಭದೊಂದಿಗೆ ಶುರು ಮಾಡಿದೆ. ಇದಲ್ಲದೆ ಎಂದಿನಂತೆ ತನ್ನ ಮೊದಲ ಪಂದ್ಯವನ್ನ ಸೋಲುವ ಚಾಳಿಗೆ ಮುಂಬೈ ಬ್ರೇಕ್ ಹಾಕಿದೆ ಅಂತಾನೆ ಹೇಳಬಹುದು. ಇದಕ್ಕೂ ಮುನ್ನ ಮುಂಬೈನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ಭರ್ಜರಿ ಪ್ರದರ್ಶನವನ್ನ ನೀಡಿತು. 20 ಓವರ್ಗಳಲ್ಲಿ ಕೆಕೆಆರ್ 220 ರನ್ ಪೇರಿಸಿತ್ತು. ತಂಡದ ಪರ ನಾಯಕ ಅಜಿಂಕ್ಯ ರಹಾನೆ 40 ಎಸೆತಗಳಿಂದ 67 ಹಾಗೂ ಯುವ ಸ್ಫೋಟಕ ದಾಂಡಿಗ ಅಂಗಕೃಷಿ ರಘುವಂಶಿ 29 ಎಸೆತಗಳಿಂದ ಅರ್ಧಶತಕ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಅತ್ತ ಲಾರ್ಡ್ ಶಾರ್ದುಲ್ ಠಾಕೂರ್ 3 ವಿಕೆಟ್ ಪಡೆದುಕೊಂಡರು. ಬಿಗ್ ಟೋಟಲ್ ಬೆನ್ನಟ್ಟಿದಂತ ಮುಂಬೈ ಇಂಡಿಯನ್ಸ್ ಉತ್ತಮ ಆರಂಭ ಪಡೆದುಕೊಂಡಿತು. ರಾಯನ್ ರಿಕಲ್ಟನ್ ಹಾಗೂ ರೋಹಿತ್ ಶರ್ಮಾ ಶತಕದ ಪಾರ್ಟ್ನರ್ಶಿಪ್ ಕಟ್ಟಿದರು ಸ್ನೇಹಿತರೆ. ಅಂತಿಮವಾಗಿ ಮುಂಬೈ ಇಂಡಿಯನ್ಸ್ 19.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ಓಪನರ್ ರಾಯನ್ ರಿಕಲ್ಟನ್ 81 ರನ್ ಹಾಗೂ ರೋಹಿತ್ ಶರ್ಮಾ 78 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ 6 ವಿಕೆಟ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಗೆಲುವಿನ ರುಚಿ ನೋಡಿದೆ. ಇನ್ನೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ಕೆಕೆಆರ್ ನಾಯಕ ಅಜಿಂಕ್ಯ ರಹಾನೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಬ್ಯಾಟಿಂಗ್ ನಲ್ಲಿ ಉತ್ತಮ ಆರಂಭವನ್ನೇ ಪಡೆದಿದ್ದೆವು. 220 ರನ್ಗಳ ಮೊತ್ತ ಈ ಪಿಚ್ ನಲ್ಲಿ ಸ್ಪರ್ಧಾತ್ಮಕವಾಗಿತ್ತು. ನಾನು ಮತ್ತು ರಘುವಂಶಿ ಉತ್ತಮ ಜೊತಾಟವನ್ನ ನೀಡಿದ್ದೆವು. ಆದರೆ ಮುಂಬೈ ತಂಡದವರು ಚೇಸಿಂಗ್ ವೇಳೆ ಅದ್ಭುತವಾಗಿ ಆಡಿದರು ಎಂದು ರಹಾನೆ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಬೌಲಿಂಗ್ ನಲ್ಲಿ ನಾವು ನಿರೀಕ್ಷಿತ ಮಟ್ಟಕ್ಕೆ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ವಾಂಖೇಡೆ ಕ್ರೀಡಾಂಗಣದಲ್ಲಿ ಸಣ್ಣ ತಪ್ಪುಗಳು ನಮಗೆ ದೊಡ್ಡದಾಗುತ್ತವೆ. ರೋಹಿತ್ ಹಾಗೂ ರೈನ್ ರಿಕಲ್ಟನ್ ರವರ ಮೊದಲ ವಿಕೆಟ್ ಜೊತೆಯಾಟವು ನಮಗೆ ದೊಡ್ಡ ಹೊಡೆತ ನೀಡಿತು ಎಂದು ರಹಾನೆ ತಿಳಿಸಿದರು. ಹಾಗೂ ಕ್ಯಾಮರೂನ್ ಗ್ರೀನ್ ರವರನ್ನ ತಂಡದ ಪ್ರಮುಖ ಆಲ್ರೌಂಡರ್ ಆಗಿ ಆರಿಸಲಾಗಿತ್ತು. ಅವರು ಇಂದು ಏಕೆ ಬೌಲಿಂಗ್ ಮಾಡಿಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನ ನೀವು ಕ್ರಿಕೆಟ್ ಆಸ್ಟ್ರೇಲಿಯಾ ಮಂಡಳಿಯನ್ನೇ ಕೇಳಬೇಕು ಎಂದು ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಕ್ಯಾಮರೂನ್ ಗ್ರೀನ್ ರವರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಹೇಳ್ಬಹುದು. ಮುಂಬೈ ತಂಡಕ್ಕೆ ಅಭಿನಂದನೆಗಳು. ಅವರು 14 ವರ್ಷಗಳ ನಂತರ ತಮ್ಮ ಮೊದಲ ಪಂದ್ಯವನ್ನ ಗೆದ್ದಿದ್ದಾರೆ. ಅವರು ಇಂದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿಯೂ ನಮಗಿಂತ ಉತ್ತಮವಾಗಿ ಆಡಿದರು ಎಂದು ರಹಾನೆ ತಿಳಿಸಿದ್ದಾರೆ. ಹಾಗೂ ರೋಹಿತ್ ರವರ ಆ ಆಟಕ್ಕೂ ಕೂಡ ಕ್ರೆಡಿಟ್ ಕೊಡಲೇಬೇಕು. ಸೋಲಿನಿಂದ ನಾವು ಪಾಠ ಕಲಿಯಬೇಕಾಗಿದೆ. ಇದು ಟೂರ್ನಿಯ ಆರಂಭವಷ್ಟೇ. ಮುಂದಿನ ಪಂದ್ಯಗಳಲ್ಲಿ ಬಲವಾಗಿ ತಿರುಗಿ ಬೀಳುವ ವಿಶ್ವಾಸ ನಮಗಿದೆ ಎಂದು ರಹಾನೆ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.